ಬಂಗಾರಪೇಟೆ ಪುರಸಭೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದವರ ಅಧ್ಯಕ್ಷತೆಯಲ್ಲಿ ವಿಶೇಷ ಸಭೆಯನ್ನು ಕರೆದಿದ್ದು, ಈ ಸಭೆಗೆ ಆಹ್ವಾನಿತರಾಗಿರ್ತಕ್ಕಂಥ ನನ್ನ ಒಳಗೊಂಡಂತೆ ಬಂಗಾರಪೇಟೆಯಲ್ಲಿ ಒಂದು ಪುರಸಭೆ ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂತ ಹೇಳಿ, ಹಿಂದೆ ಏನು ಪುರಸಭೆ ಹಳೆ ಕ್ವಾರ್ಟರ್ಸ್ಗಳಿತ್ತು ಆ ಕ್ವಾರ್ಟರ್ಸ್ಗಳು ಇವತ್ತು ನಿರುಪಯೋಗವಾಗಿದೆ. ಆ ಜಾಗವನ್ನು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿ ಆ ಜಾಗದಲ್ಲಿ ಒಂದು ಒಳ್ಳೆಯ ಸುಂದರ ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಪುರಸಭೆ ತಗೊಂಡಿದೆ. ಎರಡನೇದಾಗಿ ಇವತ್ತು ನಗರದಲ್ಲಿ ಅನೇಕ ಕಡೆ ಒತ್ತುವರಿ ಮಾಡಿರ್ತಕ್ಕಂಥ ಪ್ರದೇಶಗಳನ್ನೆಲ್ಲ ತೆರವುಗೊಳಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈ ದಿಸೆಯಲ್ಲಿ ಇವತ್ತು ನಾವೇನು ಹಿಂದೆ ಬಂಗಾರಪೇಟೆಯ ಕುಸಾಮಂದಿರ ಬಡಾವಣೆಯಲ್ಲಿ 1984ನೇ ಇಸ್ವಿಯಲ್ಲಿ ಪ್ಲ್ಯಾನ್ ಅನುಮೋದನೆಯಾಗಿ ಆ ಸಮಯದಲ್ಲಿ 88ನೇ ಇಸ್ವಿಯಲ್ಲಿ ಏನು ಸಾರ್ವಜನಿಕರು ಬಿಟ್ಟಿದ್ರು, ಪಾರ್ಕ್, ರಸ್ತೆಗಳು, CA ಎಲ್ಲವನ್ನು ಕೂಡ ಅವತ್ತು ಪುರಸಭೆ ಆಸ್ತಿ ಪುಸ್ತಕದಲ್ಲಿ ಇವತ್ತು ಹಾಕಿದೆ. ಇದು 2023ರಲ್ಲಿ ಅಂದಿನ ಮುಖ್ಯಾಧಿಕಾರಿ ಆಗಿದ್ದಂತಹ ನಂಜುಂಡಪ್ಪ ಅವರು ಅಕ್ರಮವಾಗಿ ಪುರಸಭೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಇದನ್ನು ಆ ಭಾಗದ ಸಾರ್ವಜನಿಕರು ಪುರಸಭೆಗೆ ಪಾರ್ಕನ್ನು ಮಾಡಿಕೊಡಿ ಅಂತೇಳಿ ದೂರು ಕೊಟ್ಟಿದ್ದರು. ಅದನ್ನು ಪರಿಶೀಲನೆ ಮಾಡಿದಾಗ ಈ ಅಕ್ರಮ ಖಾತೆ ಬೆಳಕಿಗೆ ಬಂತು. ಸುಮಾರು ದೊಡ್ಡ ಮೆಜರ್ಮೆಂಟು, 102ಕ್ಕೆ ಒಂದು ಕಡೆ 82, ಇನ್ನೊಂದು ಕಡೆ 102 ಮತ್ತು ಇನ್ನೊಂದು 46ಕ್ಕೆ 102, 46ಕ್ಕೆ 82. ಭಾಳ ದೊಡ್ಡ ಜಾಗ, ಸರಿ ಸುಮಾರು ಇವತ್ತು ಒಂದು 5 ಕೋಟಿ ಬೆಲೆ ಮಾಡತಕ್ಕಂಥ ಜಾಗವನ್ನು ಅಕ್ರಮವಾಗಿ ಎಲ್ ಭರತ್ ಪ್ರಸನ್ನ ಎಂ ವೆಂಕಟರಾಮಯ್ಯನವರ ಹೆಸರಿಗೆ ಪುರಸಭೆಯಲ್ಲಿ ಅಕ್ರಮ ಖಾತೆಯನ್ನು ಮಾಡಿದ್ದಾರೆ. ಆ ಖಾತೆಯಲ್ಲಿ ಆ ಭಾಗದ ಸದಸ್ಯರು ಮತ್ತು ಸಾರ್ವಜನಿಕರು ಇದು ಸರ್ಕಾರಿ ಸ್ವತ್ತನ್ನು ಖಾತೆ ಮಾಡಿದ್ದಾರೆ, ಇದನ್ನು ರದ್ದು ಮಾಡಬೇಕು ಅಂತೇಳಿ ಮನವಿಯನ್ನು ಕೊಟ್ಟಿದ್ದ ಮೇರೆಗೆ ಪುರಸಭೆಯಲ್ಲಿ ಇವತ್ತು ಕೂಲಂಕುಷವಾಗಿ ಚರ್ಚೆ ಮಾಡಿ ಪುರಸಭಾ ಆಸ್ತಿಯನ್ನು ಉಳಿಸ್ಕೊಳ್ಳೋ ಉದ್ದೇಶದಿಂದ ಆ ಖಾತೆಯನ್ನು ರದ್ದು ಮಾಡಲು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸು ಮಾಡಲು ತೀರ್ಮಾನ ಮಾಡಲಾಯಿತು. ಮೂರನೇದಾಗಿ ಇವತ್ತೇನು ನಮ್ಮ ಸಂಜಗಾನ್ ನಗರದ ಬಳಿ ಸಮುದಾಯ ಭವನ ನಾವು ಕಟ್ಟಿದ್ವಿ, ಅದು ಭಾಳ ವರ್ಷಗಳಿಂದ ಉಪಯೋಗಿಸಿದ ಹಾಗೆ ಇದೆ. ಅದರಿಂದ ಕರಡ ಡ್ಯಾಮೇಜ್ ಆಗ್ತಾ ಇದೆ, ನಮ್ಗೆ ಆದಾಯ ಇಲ್ಲ ಅಂಥೇಳಿ ಆ ಕರಡವನ್ನು ಕೂಡ ಈ ಮಾಹಿಯನ ಬಾಡಿಗೆ ರೀತಿಯಲ್ಲಿ ಹರಾಜು ಮಾಡಿ ಹರಾಜು ಮೂಲಕ ಅದನ್ನು ಬಾಡಿಗೆ ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಕುಡಿಯುವ ನೀರು ಅವಕಾಶಗಳು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಆ ಕಾಮಗಾರಿಗಳನ್ನು ಜನ ಸಮಸ್ಯೆ ನಿರ್ವಹಿಸ್ತಾ ಇತ್ತು. ಬಹುಶಃ ಆ ಕಾಮಗಾರಿಗಳು ಪೂರ್ಣ ಆದರೆ ಇವತ್ತು ಬಂಗಾರಪೇಟೆಯಲ್ಲಿ ಎರಗೋಡು ನೀರನ್ನು ಬಂಗಾರಪೇಟೆಯ ಪ್ರತಿ ವಾರ್ಡು ಕೂಡ ಕೊಡೋದಕ್ಕೆ ಅನುಕೂಲ ಆಗ್ತದೆ. ಆ ನಿರ್ಣಯವನ್ನು ಕೂಡ ಇವತ್ತು ತಗೊಂಡಿದ್ದೀವಿ. ಎರಡನೇದಾಗಿ ಹಳೆ ಬಸ್ ನಿಲ್ದಾಣದಲ್ಲಿ ಇವತ್ತು ಅಲ್ಲಿ ವಿದ್ಯುತ್ಗಳನ್ನು ಅಳವಡಿಸಿ ಅದನ್ನು ಕೂಡ ರೆಡಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಮತ್ತು ಇವತ್ತೇನು ರಂಗಮಂದಿರ ಕೆಲಸಕ್ಕೆ ಇವತ್ತು 1 ಕೋಟಿ ಕೊಟ್ಟಿದ್ವಿ, ಅದು 1 ಕೋಟಿ ಕೆಲಸ ಮುಗಿಸಿದ್ದಾರೆ. ಉಳಿದ ಹಣ 2 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೀವಿ. ಅದು ಕೂಡ ಕಾಮಗಾರಿಯನ್ನು ಚಾಲನೆ ರಾಮ ದೇವಸ್ಥಾನ ತಮಗೆ ಗೊತ್ತಿದೆ, ಚಾಲನೆಯಾಗಿ ಕಾಮಗಾರಿ ಪ್ರಾರಂಭ ಆಗ್ತಾಯಿದೆ. ಬಸ್ ನಿಲ್ದಾಣ ಕಾಮಗಾರಿ ನಡೀತಾ ಇತ್ತು. ಇಂಡೋರ್ ಸ್ಟೇಡಿಯಂ 2 ಕೋಟಿ ಕೊಟ್ಟಿದ್ದೆ, ಅವರ ಮುಗಿಸಿದ್ದಾರೆ. ಅದಕ್ಕೆ 12 ಕೋಟಿ ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇನೆ. ಅಂಬೇಡ್ಕರ್ ಭವನ ಕಾಮಗಾರಿ ಪ್ರಾರಂಭ ಆಗಿ ನಡೀತಾ ಇದೆ, ಅದಕ್ಕೆ ಕೂಡ 2 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ. ಇನ್ನೂ ಹೆಚ್ಚಿಗೆ
ತಡ ಕಟ್ಟಬೇಕು ಅಂತೇಳಿ 3 ಕೋಟಿ ರೂಪಾಯಿಗಳಿಗೆ ಮಾನ್ಯ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರ ಬಳಿ ನಾನು ಮನವಿಯನ್ನು ಕೂಡ ಕೊಟ್ಟಿದ್ದೆ. ಇಷ್ಟು ವಿಚಾರಗಳನ್ನು ಇವತ್ತು ನಾವು ಸಭೆಯಲ್ಲಿ ಒಮ್ಮತವಾಗಿ ಚರ್ಚಿಸಿ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಸದಸ್ಯರೆಲ್ಲರೂ ಕೂಡ ಏಕೀಭವಿಸಿ ಈ ತೀರ್ಮಾನ ತಗೊಂಡಿದ್ದಾರೆ. ಯಾವುದೇ ಕಾರಣ ಕೂಡ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಪುರಸಭೆ ವ್ಯಾಪ್ತಿಯಲ್ಲಿ ಬೇರೆಯವರು ಬಳಸ್ಕೊಂಡ್ರೆ ಅದನ್ನು ಸಹಿಸೋದು ಸಾಧ್ಯ ಇಲ್ಲ ಅಂತೇಳಿ ಒಂದು ಪುರಸಭೆ ತೀರ್ಮಾನವನ್ನು ತಗೊಂಡೆ. ನಾನು ಅಧ್ಯಕ್ಷರಿಗೆ ಹಿರಿಯರಿಗೆಲ್ಲ ಕೂಡ ಒಂದು ಸೂಚನೆ ಕೊಟ್ಟಿದ್ದೇವೆ. ಕನ್ನಡ ಸಂಘದ ಅಧ್ಯಕ್ಷರು ಒಂದು ಪದಾಧಿಕಾರಿಗಳ ಒಮ್ಮೆ ಕರೆದು ಸಾಂಕೇತಿಕ ಮೀಟಿಂಗ್ ಮಾಡಿ, ಯಾಕಂದರೆ ನಮಗೆ ಕೊಟ್ಟು 40 ವರ್ಷ ಮೇಲೆ ಕೊಟ್ಟಿದೆ, ವಾಪಸ್ ತಗೊಳ್ಳೋದಕ್ಕೆ ಅದರ ಅಧಿಕಾರ ಇದೆ, ಅದನ್ನು ಒಂದು ಕ್ಷಣದಲ್ಲಿ ವಾಪಸ್ ತಗೋಬೋದು. ಆದರೆ ಮಾನವೀಯ ದೃಷ್ಟಿಯಿಂದ ಅವರನ್ನು ಅಧ್ಯಕ್ಷರು ಪದಾಧಿಕಾರಿಗಳ ಕರೆಸಿ ಅಧ್ಯಕ್ಷರು ಮತ್ತು ಹಿರಿಯ ಸದಸ್ಯರೆಲ್ಲ ಕೂಡ ಚರ್ಚೆ ಮಾಡ್ತಾರೆ, ಒಂದು ಕಾಲಾವಕಾಶ ನಿಗದಿ ಮಾಡ್ತಾರೆ. ಕೆಲವು ಯಾರಿಗೂ ಅವಕಾಶ ಕೊಡದೆ ಏಕಾಏಕಿ ನಾವು ತೀರ್ಮಾನ ತಗೊಳ್ಳೋದು ತಪ್ಪಾಗ್ತದೆ. ಆ ದಿಸೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಹೇಗೆ ಇವರೆಲ್ಲ ಹಿರಿಯರು ಹೋಗಿ ಕರೆಸು ಮಾತಾಡ್ತಾರೆ, ಸಮಯಾವಕಾಶ ಕೊಡ್ತಾರೆ. ಆ ಸಮಯದೊಳಗಡೆ ಅವ್ರು ಕಾಮಗಾರಿ ಪ್ರಾರಂಭ ಮಾಡದೇ ಇದ್ದರೆ ಮತ್ತೆ ಅದನ್ನು ನಾವು ಪುರಸಭೆ ನೋಟಿಸ್ ತಂದು ಪುರಸಭಾ ನಿಯಮಾವಳಿ ಪ್ರಕಾರ ಆ ಸ್ವತ್ತನ್ನು ಪುರಸಭೆ ಸ್ವತ್ತು ಅಂತೇಳಿ ಖಾತೆಯನ್ನು ವಜಾ ಮಾಡಿಸಿ ತದನಂತರ ನಾವು ಪುರಸಭೆ ತೀರ್ಮಾನ ಮಾಡಿ ಅವ್ರ ಕನ್ನಡ ಭವನವನ್ನು ಪುರಸಭೆ ವತಿಯಿಂದ ಕಟ್ತೀವಿ ತೀರ್ಮಾನ ತಗೊಂಡ್ರೆ ಅದಕ್ಕೆ ಬೇಕಾದ ಹಣ ಸೌಕರ್ಯವನ್ನು ನಾನು ವ್ಯವಸ್ಥೆ ಮಾಡಲಿಕ್ಕೆ ತಯಾರಾಗಿದ್ದೇನೆ.